ಸರದ ಈ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನೆಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ಅದಕ್ಕಿಂತ ಮೊದಲು ವಿಡಿಯೋವನ್ನ ನೋಡಿದಂತಹ ಹಲವಾರು ಪೋಷಕರು ತಮ್ಮ ಒಂದಿಷ್ಟು ಡೌಟ್ ಗಳನ್ನ ಮೆಸೇಜ್ ಕಮೆಂಟ್ ಮಾಡಿರ್ತೀರಿ. ಅದಕ್ಕೆಲ್ಲವನ್ನ ಉತ್ತರ ನಾನು ಮುಂದಿನ ವಿಡಿಯೋದಲ್ಲಿ ಎಲ್ಲಾ ಕಮೆಂಟ್ ಗಳನ್ನ ಸೇರಿಸಿ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡ್ತೀನಿ. ದಯವಿಟ್ಟು ಕ್ಷಮೆ ಇರ್ಲಿ. ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೊಂದು ಪತ್ರ ಅನ್ನುವ ವಿಷಯದ ಬಗ್ಗೆ ಮಾತಾಡ್ತೀನಿ. ಅದ್ರ ಬಗ್ಗೆ ಏನಿದೆ, ವಿದ್ಯಾರ್ಥಿಗಳಿಗೊಂದು ಪತ್ರ, ಇದ್ರಲ್ಲಿ ಏನ್ ಸ್ಪೆಷಲ್ ಇದೆ ಅಂತ ಕೇಳ್ತಿದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆಯೇ ಪೋಷಕರು ನೋಡ್ತಾ ಇದ್ರೆ ಈ ವಿಡಿಯೋವನ್ನ ತಮ್ಮ ಮಕ್ಕಳಿಗೂ ತೋರಿಸಿ. ವಿದ್ಯಾರ್ಥಿಗಳಿಗೆ ನೋಡ್ತಾ ಇದ್ರೆ ಸಮಸ್ಯೆ ಇಲ್ಲ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲ ವಯಸ್ಸಿನವರಿಗೂ ಕೂಡ ಎಲ್ರು ಹೇಗಿದ್ದೀರಾ? ಎಕ್ಸಾಮ್ ಅಂತ ಓದ್ತಾ ಇದ್ದೀರಾ ಅಥವಾ ಎಕ್ಸಾಮ್ಗೆ ಹೆದರಿ ಓಡೋ ಪ್ರಯತ್ನ ಮಾಡ್ತಾ ಇದ್ದೀರಾ? ನೀವು ಸ್ಟ್ರಾಂಗ್ ಮಕ್ಕಳು, ಹಾಗೆಲ್ಲ ಪಲಾಯನ ಮಾಡೋಲ್ಲ, ಅದು ನನಗೆ ಗೊತ್ತಿದೆ. ಆದ್ರೂ 100ರಲ್ಲಿ 75% ಮಕ್ಕಳಿಗೆ ಈ ಪರೀಕ್ಷೆಯ ಬಗ್ಗೆ ಅಸಮಾಧಾನ. ಈ ಎಕ್ಸಾಮ್ ಯಾಕೆ, ಪರೀಕ್ಷೆ ತಲೆನೋವು, ಇದು ಇಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಅಪ್ಪ ಅಮ್ಮ ಟೀಚರ್ ನಮ್ಗೆ ಬೈತಾನೇ ಇರ್ಲಿಲ್ಲ, ಇದಕ್ಕೆಲ್ಲ ಕಾರಣ ಈ ಎಕ್ಸಾಮ್ ಅಂತ ಕೋಪನೂ ಇರಬಹುದು ಅಲ್ವಾ? ಯಾಕೆಂದ್ರೆ ನಾವು ಓದೋ ಟೈಮಲ್ಲೂ ನಮ್ಗೆ ಹಾಗೆ ಅನಿಸ್ತಾ ಇತ್ತು. ಎಕ್ಸಾಮ್ ಹತ್ರ ಬರ್ತಾ ಇದೆ, ಭಯ, ಗೊಂದಲ, ಟೆನ್ಷನ್ ಆಗ್ತಾ ಇದೆಯಾ? ಅಥವಾ ಅಯ್ಯೋ ಎಕ್ಸಾಮ್ ಬರ್ದು ಪಾಸ್ ಆಗಿ ಯಾರು ಉದ್ಧಾರ ಆಗಿದ್ದಾರೆ ಅನ್ನೋ ಉಡಾಫೆ ಇದೆಯಾ? ಈಗ ನಾನು ಹೇಳುವ ಮಾತನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ. ಎಕ್ಸಾಮ್ ಟೈಮ್ ನಲ್ಲಿ ನಿಮ್ಮ ತಂದೆ ತಾಯಿ ಬಗ್ಗೆ ನಿಮಗೆ ಕೋಪ, ಅಸಮಾಧಾನ ಇರುತ್ತೆ. ಓದು ಅಂತಾರೆ, ಕಿರಿಕಿರಿ ಆಗುತ್ತೆ, ಟೆನ್ಷನ್ ಆಗುತ್ತೆ ಅಂತ ಇರಬಹುದು. ಅವರ ಆಸೆಗಳನ್ನ ನನ್ನ ಮೇಲೆ ಹೇರ್ತಾರೆ, ನಾನೇನು ರೋಬೋಟ್ ಅಂತ ನೀವು ಅನ್ಕೊಂಡಿರ್ಬಹುದು. ಅವರ ಪ್ರೀತಿ, ಕಾಳಜಿ ನಿಮ್ಗೆ ಕಿರಿಕಿರಿ ಅನ್ಸ್ತಾನು ಇರಬಹುದು. ಇನ್ನು ಸ್ಕೂಲ್ ವಿಷಯಕ್ಕೆ ಬರೋಣ. ಇದು ನಿಮ್ಗೆ ಸ್ಕೂಲ್ ಬಗ್ಗೆ, ಎಕ್ಸಾಮ್ ಬಗ್ಗೆ, ಪೇರೆಂಟ್ಸ್ ಬಗ್ಗೆ ಇರುವಂತದ್ದು. ಈಗ ಸ್ಕೂಲಲ್ಲಿ ಟೀಚರ್ ಏನ್ ಮಾಡ್ತಾರೆ? ಎಕ್ಸಾಮ್ ಬರ್ತಿದೆ, ಓದು ಅಂತಾರೆ. ಟೀಚರ್ ಕೂಡ ಓದು ಅಂತಾರೆ. ಯಾಕೆ ಈ ಎಕ್ಸಾಮ್ ಅಂತ ಎಲ್ರು ತಲೆ ಮೇಲೆ ಕೂತು ಕುಣಿತಾ ಇದ್ದೀರಾ ಅಂತ ಅಲ್ವಾ? ಓಕೆ, ಈಗ ಈ ಗೊಂದಲಗಳಿಗೊಂದಿಷ್ಟು ಉತ್ತರ ನೋಡ್ಕೊಳ್ಳೋಣ. ವಿದ್ಯಾರ್ಥಿ ಜೀವನ ಅನ್ನೋದು ನಾವು ಬಯಸಿದಂತೆ ಇರೋದಕ್ಕೆ ಅಲ್ಲ, ಅವರದೇ ಆದ ರೀತಿ ನಿಯಮಗಳಿರುತ್ತದೆ. ಎಕ್ಸಾಮ್ ಅನ್ನೋದು ವಿದ್ಯಾರ್ಥಿ ಜೀವನದಲ್ಲಿ ಎದುರಿಸಬೇಕಾದ ಸವಾಲು. ಜ್ಞಾನ ಸಂಪಾದನೆಗಾಗಿ ಅಧ್ಯಯನ ಮಾಡುವುದು ಎಷ್ಟು ಮುಖ್ಯವೋ, ಪರೀಕ್ಷೆಯಲ್ಲಿ ಯಶಸ್ವಿಯಾಗುವುದಕ್ಕಾಗಿ ಅಧ್ಯಯನ ಮಾಡುವುದು ಕೂಡ ಅಷ್ಟೇ ಮುಖ್ಯ. ನದಿಯ ಪ್ರವಾಹದ ವಿರುದ್ಧ ಈಜುವ ಸಹವಾಸ ಬೇಡ. ಈ ವ್ಯವಸ್ಥೆ ಸಮಾಜದ ನೀತಿ ನಿಯಮವನ್ನ ನಾವು ಪಾಲಿಸಲೇಬೇಕು. ಗೊತ್ತಾಗ್ತಿದೆ ಅನ್ಕೊಂತೀನಿ. ಎಕ್ಸಾಮ್ ಅನ್ನೋದು ಒಂದು ವ್ಯವಸ್ಥೆ. ಆ ಎಕ್ಸಾಮ್ ಅನ್ನ ನಾವು ಪಲಾಯನ ಮಾಡೋದಕ್ಕಾಗಲ್ಲ, ಅಲ್ಲೇ ಇದ್ದು ಎದುರಿಸ್ಬೇಕು. ಹಾಗಾಗಿ ಅದ್ರ ಬಗ್ಗೆ ಗೊಣಗಿದ್ರೆ ನಿಮ್ಮ ಸಮಯ ವ್ಯರ್ಥ. ಇನ್ನು ತಂದೆ ತಾಯಿ ವಿಷಯಕ್ಕೆ ಬರೋಣ. ನಿಮ್ಗೆ ನೆಕ್ಸ್ಟ್ ಬರೋದಿಲ್ಲಿ ಸಮಸ್ಯೆ ತಂದೆ ತಾಯಿದು. ನಿಮ್ಮ ತಂದೆ ತಾಯಿ ಅವರು ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಬೆಳೆದ್ರು, ಅವರ ಹೆತ್ತವರು ಹೇಗೆ ಅವರನ್ನ ಬೆಳೆಸಿದ್ರು, ಹಾಗೆ ನಿನ್ನ ಬೆಳೆಸುವ ಪ್ರಯತ್ನ ಅವರು ಮಾಡ್ತಾ ಇರ್ತಾರೆ. ಅವರು ಕೂಡ ಕಾಲಘಟ್ಟಕ್ಕೆ ತಕ್ಕಂತೆ ಅಪ್ಡೇಟ್ ಆಗ್ಬೇಕು. ಅವರು ಮಾಡುತ್ತಿರುವ ತಪ್ಪುಗಳ ಬಗ್ಗೆ ಅವರಿಗೆ ಅರಿವಿಲ್ಲ, ಅದಕ್ಕೆ ಅವರು ಹೀಗಿದ್ದಾರೆ. ಅದರಲ್ಲಿ ಅವರು ತಮ್ಮ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ಅಷ್ಟೇ. ಅವರು ತಿಳಿದುಕೊಳ್ಬೇಕಾದದ್ದು ಸಾಕಷ್ಟಿದೆ. ಅದು ಅವರ ಅರಿವಿಗೆ ಬಾರದೇ ಆಗುತ್ತಿರುವ ತಪ್ಪು. ಈಗ ಅಪ್ಡೇಟ್ ಆಗು ಅಂತಾರೆ. ಅಂದ್ರೆ ಆವಾಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಇತ್ತು, ಬೇರೆ ರೀತಿಯ ಒಂದು ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಎಲ್ಲೂ ಒಟ್ಟಿಗೆ ಇರ್ತಿದ್ವಿ. ಇವಾಗಿನ ಸಂದರ್ಭವೇ ಬೇರೆ ಇದೆ. ಆದ್ರೆ ನಾವು ಹೇಗೆ ಬೆಳೆದ್ವೋ, ನಮ್ಮ ತಂದೆ ತಾಯಿ ನಮ್ಮನ್ನ ಹೇಗೆ ಬೆಳೆಸಿದ್ರು, ಹಾಗೆ ನಮ್ಮ ಪೋಷಕರು ನಿಮ್ಮನ್ನ ಬೆಳೆಸೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸೊ ಕಾಲಕ್ಕೆ ದಕ್ಕಂತೆ ಸ್ವಲ್ಪ ಅಪ್ಡೇಟ್ ಆಗೋದ್ರಲ್ಲಿ ಹಿಂದಿದ್ದಾರೆ. ಅದರ ಅರಿವು ಅವ್ರಿಗಿಲ್ಲ. ಹಾಗಾಗಿ ನಿಮ್ಮನ್ನ ನಡೆಸ್ಕೊಳ್ಳೋದ್ರಲ್ಲಿ ನಿಮ್ಗೆ ಸ್ವಲ್ಪ ಕಿರಿಕಿರಿ ಆಗ್ತಿರ್ಬಹುದು. ಆದ್ರೆ ಈಗ ನೀವೆಲ್ಲ ಗೊಂದಲಗಳನ್ನ ಈಡೇರಿಸ್ಕೋಬೇಕಾ ಅಥವಾ ಗೊಣಗ್ತಾನೆ ಕಾಲ ಕಳಿತೀಯಾ, ಅದು ನಿನಗೆ ಬಿಟ್ಟಿದ್ದು. ಸದ್ಯಕ್ಕೆ ನೀನು ಅವರನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ನಾನು ಬದಲಾಗ್ಬೇಕು ಅಂದ್ರೆ ನೀನು ಬದಲಾಗ್ಬೇಕು. ನೀನು ಈಗ ಏನೆಲ್ಲ ಮಾಡಬಹುದು? ಇವಾಗ ನೀವೇನ್ ಮಾಡ್ಬೇಕು ಅಂತ ಹೇಳ. ಮೊದ್ಲು
ಗೊಣಗದನ್ನ ನಿಲ್ಸ್ಬೇಕು. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋದನ್ನ ತಲೆಯಿಂದ ತೆಗೆದು ಹಾಕ್ಬೇಕು. ನಿನ್ನ ಗುರಿ ಸ್ಪಷ್ಟವಾಗಿರ್ಬೇಕು. ಈ ಸರಿ ನಾನು ಎಕ್ಸಾಮ್ ಅಲ್ಲಿ ಗುಡ್ ಸ್ಕೋರ್ ಮಾಡ್ತೀನಿ ಅನ್ನೋ ಗುರಿ ನಿನ್ನ ಹತ್ರ ಇರ್ಬೇಕು. ನಿನ್ ಮೇಲೆ ನಿನ್ಗೆ ನಂಬಿಕೆ ಬೆಳೆಸ್ಕೋಬೇಕು. ಅಂತ ಹೇಳಿದ್ರೆ ನಿನ್ನ ನಂಬಿಕೆ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಇನ್ನೊಬ್ಬರ ತಪ್ಪುಗಳನ್ನ ಹುಡುಕ್ತಾ ನಿನ್ನ ಅಮೂಲ್ಯ ಸಮಯವನ್ನ ವ್ಯರ್ಥ ಮಾಡ್ಬೇಡ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳ್ತಾ ನಿನ್ ಸಮಯ ಹೋಗುತ್ತೆ ಬಿಟ್ರೆ ಯಾವ ಬದಲಾವಣೆನೂ ಕೂಡ ಆಗೋದಿಲ್ಲ. ಇದು ನೆನ್ಪಿಟ್ಕೊ. ನಿನ್ನ ವಿದ್ಯಾರ್ಥಿ ಜೀವನ ಮರಳಿಬಾರದು. ಒಂದು ಸರಿ ಕಳೆದಂತಹ ಈ ವಿದ್ಯಾರ್ಥಿ ಜೀವನ ಮತ್ತೆ ಮತ್ತೆ ಮರಳಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದು ಕೂಡ ನೆನ್ಪಿರ್ಲಿ. ನಿನ್ನ ಬಳಿ ಇರೋದನ್ನ ನೀನು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳು. ಇಲ್ಲದಿರೋ ಬಗ್ಗೆ ಕೊರಗೋದ್ ಬೇಡ. ಈಗ ನನಗೆ ದೇವರು ಕೊಟ್ಟಿರುವಂತ ಹಲವಾರು ಕೊಟ್ಟಿರ್ತಾನೆ, ತುಂಬಾ 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 ಕೊಟ್ಟಿರ್ತಾನೆ. ಆದ್ರೆ ಅದನ್ನ ನಾವು ಗಮನಿಸೋದಿಲ್ಲ. ಯಾವ್ದಿಲ್ವೋ ಅದ್ರ ಬಗ್ಗೆ ಕೊರಗ್ತಾ ಇರ್ತೀವಿ. ಸೊ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು, ನನ್ಗೆ ಎಷ್ಟನ್ನೆಲ್ಲ ಕೊಟ್ಟಿದ್ಯಾ ನೀನಂತ. ಯಾಕೆ ಅಂತ ಹೇಳ, ತಂದೆ ತಾಯಿ ಪ್ರೀತಿ ಕಾಳಜಿನ ಹಿಂಸೆ ಅನ್ಕೋಬೇಡ. ಎಷ್ಟೋ ಮಂದಿಗೆ ತಂದೆ ತಾಯಿನೇ ಇರೋದಿಲ್ಲ, ಎಷ್ಟೋ ಮಕ್ಕಳಿಗೆ ಪೇರೆಂಟ್ಸ್ ಗಳೇ ಇರೋದಿಲ್ಲ, ಪೋಷಿಸುವ ತಂದೆ ತಾಯಿ ಇರೋದಿಲ್ಲ. ಸೊ ಅವರ ಆ ನೋವಿನ ಮುಂದೆ ನಿನ್ನದು ಏನು ಅಲ್ಲ. ಸ್ಕೂಲ್ ಬಗ್ಗೆ ಟೀಚರ್ ಬಗ್ಗೆ ದೂರ್ತಾ ಕೂತ್ಕೋಬೇಡ. ಎಷ್ಟೋ ಮಕ್ಕಳಿಗೆ ಓದೋ ಹಂಬಲ ಬೆಟ್ಟದಷ್ಟಿದ್ದು ಓದೋ ಸಾಮರ್ಥ್ಯ ಇರೋದಿಲ್ಲ, ಅವರಿಗೆ ಓದಿಸೋರು ಕೂಡ ಇರೋದಿಲ್ಲ. ಇದನ್ನೆಲ್ಲ ನೀನ್ ನೋಡಿದಾಗ ಇವ್ರ ಲಕ್ಕಿ ಅನ್ಸೋದಿಲ್ವಾ? ನೀನು ಅದೃಷ್ಟವಂತ. ಈಗ ಏನ್ ಮಾಡಬಹುದು? ಇವೆಲ್ಲ ಗೊತ್ತಾಯ್ತು. ನಾನು ಇವಾಗ ಏನಾದ್ರೂ ಮಾಡ್ಬೇಕು ಅಂತಂದ್ರೆ ಇದನ್ನ ಮಾಡು. ನೀನು ಮೊದಲು ನಿನ್ನ ಬೇಸಿಕ್ ಎಕ್ಸಾಮ್ ಮುಗಿಸು, ಆಮೇಲೆ ನಿನ್ನ ಇಷ್ಟದ ಕೋರ್ಸ್ ಆಯ್ಕೆ ಮಾಡ್ಕೊ. ಮನೆಯವರನ್ನ ಆಮೇಲೆ ಒಪ್ಪಿಸಬಹುದು. ಈಗ ಬೇಸಿಕ್ ಅಂದ್ರೇನು? 10th PUC ಇದನ್ನೆಲ್ಲ ಪಾಸ್ ಮಾಡ್ಲೇಬೇಕು, ನೋ ಚಾಯ್ಸ್. ಇದ್ರಲ್ಲಿ ತುಂಬಾ ಎಫರ್ಟ್ ಹಾಕು, ಅದನ್ನ ಮೊದಲು ಕಂಪ್ಲೀಟ್ ಮಾಡ್ಕೊ. ಓದಿನಲ್ಲಿ ಏಕಾಗ್ರತೆ ಬೆಳೆಸ್ಕೊ. ಯಾವುದನ್ನ ನೀನು ಪ್ರೀತಿಸ್ತೀಯೋ ಅದ್ರಲ್ಲಿ ನಿನ್ನ ಏಕಾಗ್ರತೆ ಜಾಸ್ತಿ ಆಗತ್ತೆ. ನೀನು ಮೊಬೈಲ್ ಮೇಲೆ ಬಲವಿಟ್ಕೊಂಡ್ರೆ ಮೊಬೈಲ್ ನೋಡ್ಬೇಕು ಅನ್ಸುತ್ತೆ. ಪುಸ್ತಕನ ಪ್ರೀತಿಸ್ತೀಯ ಅಂದ್ರೆ ಅದನ್ನು ಓದ್ದಾಗ್ಲೇ ನಿನ್ನ ಖುಷಿ ಕೊಡುತ್ತೆ. ನೀನ್ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಂತೀಯೋ ಅದು ನಿನಗ್ ಬಿಟ್ಟಿದ್ದು. ಉತ್ಸಾಹ ನಿನ್ನಲ್ಲಿ ಸದಾ ತುಂಬ್ಕೊಂಡಿರ್ಲಿ. ಸಪ್ಪೆ ಮೋರೆ ಹಾಕೊಂಡಿದ್ರೆ ಎಲ್ಲವೂ ಸಪ್ಪೆ ಸಪ್ಪೆ ಆಗುತ್ತೆ. ಯಾವಾಗ್ಲೂ ನಮ್ಮಲ್ಲಿ ಒಂದು ಉತ್ಸಾಹ ಇರ್ಬೇಕು, ಜೋಶ್ ಇರ್ಬೇಕು. ಆವಾಗ್ಲೇ ಆ ಪಾಸಿಟಿವ್ ಎನರ್ಜಿ ನಿನ್ನನ್ನ ಹೊಕ್ಕೊಂಡ್ಬಿಡುತ್ತೆ. ನೀನೇ ಶಪಥ ಮಾಡ್ಕೋ, ಈ ಬಾರಿ ನಾನು ನನ್ನ ಗುರಿ ಮುಟ್ತೀನಿ ಅಂತ. ನಿನ್ನ ವೈರಿ ಯಾರು ಗೊತ್ತಾ? ನಿನ್ನ ಹೆದರಿಕೆ. ತುಂಬಾ ಚೆನ್ನಾಗಿ ಓದಿದ ಮಕ್ಳು ಕೂಡ ಎಕ್ಸಾಮ್ ಸೆಂಟರ್ ಅಲ್ಲಿ ಭಯ ಬಿದ್ದು ಹೆದರಿ ಇರೋದನ್ನೆಲ್ಲ ನೆನಪು ಬಿಟ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ? ಹತ್ಕೊಂಡ್ ಮನೆ ಬರ್ತಾರೆ. ಆದ್ರೆ ಕೆಲವು ವಿದ್ಯಾರ್ಥಿಗಳು ಸ್ವಲ್ಪ ಓದಿರ್ತಾರೆ, ಆದ್ರೆ ಏನ್ ಮಾಡ್ತಾರೆ? ಧೈರ್ಯ ತಗೊಂಡು ಬರ್ದು ಪಾಸ್ ಆಗಿರೋರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಮೊದಲ ಶತ್ರು ಏನು ಅಂದ್ರೆ ನಿನ್ನದು ಭಯ ಬೀಳೋದನ್ನ ನಿಲ್ಲಿಸ್ಬೇಕು. ಅಭ್ಯಾಸ ಎಂದರೆ ಪುನಃ ಪುನಃ ಮಾಡುವ ಪ್ರಯತ್ನ. ಅಭ್ಯಾಸ ಅಂದ್ರೆ ಏನು? ಪ್ರಾಕ್ಟೀಸ್ ಅಂದ್ರೆ ಒಂದು ಕೆಲಸವನ್ನ ಪುನಃ ಪುನಃ ಮಾಡೋದು, ಅದು ಅಧ್ಯಯನ ಆಗತ್ತೆ, ಅಭ್ಯಾಸ ಆಗತ್ತೆ. ಸೊ ನೀನು ಓದೋದು ಕೂಡ ನಿರಂತರವಾಗಿ ಪುನಃ 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 ಮಾಡ್ತಾ ಹೋದಾಗ ನಿನ್ನ ಯಶಸ್ಸು ಖಂಡಿತ. ಗುರು ಹಿರಿಯರ ಆಶೀರ್ವಾದ ನಿನ್ನ ಮೇಲಿರ್ಲಿ. ಸದಾ ಗುರು ಹಿರಿಯರ ಆಶೀರ್ವಾದ ನಿನ್ನೆ ಇರೋ ತರ ನೀನ್ ನೋಡ್ಕೋಬೇಕು. ಅಂತ ಹೇಳಿದ್ರೆ ಎಲ್ಲರ ಬಗ್ಗೆನೂ ಒಂದು ಉತ್ತಮವಾದ ಒಡನಾಟ, ಬಾಂಧವ್ಯ ಇರ್ಬೇಕು. ಇಲ್ಲ ಅಂದ್ರೆ ಅವ್ರ ಆಶೀರ್ವಾದ ಇದ್ರೇನೆ ಒಂದ್ ಹೆಜ್ಜೆ ನೀನು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಸಮಯ ವ್ಯರ್ಥ ಮಾಡ್ಬೇಡ. ನಿನ್ನ ಜೊತೆ ನೀನಿರು. ಯಾವಾಗ್ಲೂ ನಾವು ಸ್ನೇಹಿತರ ಜೊತೆ ಟಿವಿಯಲ್ಲೋ ಮೊಬೈಲಲ್ಲೋ ಮುಳುಗಿದಾಗ ನಾನು ನನ್ನ ಜೊತೆ ಇರೋದಕ್ಕಾಗೋದಿಲ್ಲ. ನೀನು ನಿನ್ನ ಜೊತೆ ಇರ್ಬೇಕು. ಆವಾಗ್ಲೇ ನೀನು ನಿನ್ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೊನೆಯಲ್ಲಿ ಒಂದು ಪ್ರಾರ್ಥನೆ. ಕೊನೆಯಲ್ಲಿ ನೀನು ನಿನ್ನ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಅನ್ನ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಈ ಪ್ರಾರ್ಥನೆ ನಿನ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಹೇ ಭಗವಾನ್, ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳು. ನನಗೆ ಹೆಚ್ಚೆಚ್ಚು ಓದಲು ಬುದ್ಧಿ ಕೊಡು. ಓದಿದ್ದನ್ನು ಅರ್ಥ ಮಾಡಿಕೊಳ್ಳಲು ಸಾಮರ್ಥ್ಯ ಕೊಡು. ಅರ್ಥವಾದದ್ದನ್ನು ನೆನಪಿಟ್ಟುಕೊಳ್ಳುವ ಶಕ್ತಿ ಕೊಡು. ನನ್ನನ್ನು ಉತ್ತಮ ವಿದ್ಯಾವಂತನನ್ನಾಗಿ ಮಾಡು. ಹೇ ದೇವ, ನಿನಗೆ ಶರಣಾಗಿದ್ದೇನೆ. ದಯಮಾಡಿ ನನ್ನ ಈ ಪ್ರಾರ್ಥನೆಯನ್ನ ಈಡೇರಿಸಿಕೊಡು. ಇದು ಒಂದು ಪ್ರಾರ್ಥನೆ. ಇದನ್ನ ದಿನದಲ್ಲಿ 1 or 2 times ಹೇಳಿದ್ರೆ ನಿಮ್ಗೊಂದು ಆ ಶಕ್ತಿ ನಿಮ್ಗೆ ಪ್ರಾಪ್ತಿಯಾಗೋದು ನಿಮ್ಮ ಅರಿವಿಗೆ ಬರುತ್ತೆ. ಆದ್ರೆ ಅದರಲ್ಲಿ ಶ್ರದ್ಧೆ ಇರಬೇಕು ಅಷ್ಟೇ. ನಾನು ಹೆಚ್ಚೆಚ್ಚು ಓದುತ್ತೇನೆ, ಹೆಚ್ಚೆಚ್ಚು ಅಧ್ಯಯನ ಮಾಡುತ್ತೇನೆ. ಅಧ್ಯಯನ ಮಾಡಿದ್ದನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಮತ್ತು ಚೆನ್ನಾಗಿ ನೆನಪಿಟ್ಟುಕೊಳ್ಳುತ್ತೇನೆ. ಹೀಗೆ ಮಾಡುತ್ತಾ ನಾನು ಸಕಾಲದಲ್ಲಿ ಶ್ರೇಷ್ಠ ವಿದ್ಯಾರ್ಥಿಯಾಗಿಯೇ ತೀರುತ್ತೇನೆ. ಇವೆರಡು ಪ್ರಾರ್ಥನೆಯನ್ನ ಬರ್ದಿಟ್ಕೊಂಡು ಬೆಳಿಗ್ಗೆ ಸಂಜೆ ಓದೋಕ್ ಮುನ್ನ
ಕೂತ್ಕೊಳ್ಳಿ. ರಾತ್ರಿ ಮಲಗುವ ಮುನ್ನ ಇದೆರಡು ಪ್ರಾರ್ಥನೆಯನ್ನ ಹೇಳಿ ನಿಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಆಗುವಂತಹ ಒಂದು ಬದಲಾವಣೆಯನ್ನ ನೀವೇ ಗಮನಿಸ್ತೀರಾ. ಆಯ್ತಾ? ಕೊನೆಯದಾಗಿ ವಿದ್ಯಾರ್ಥಿಗಳೇ, ನಿಮ್ಗೊಂದು ಕಿವಿ ಮಾತು ಹೇಳ್ಬೇಕು ಅಂತ ಹೇಳಿದ್ರೆ, ಕಳೆದ ಸಮಯ ಮತ್ತೆ ಮರಳಿ ಬರದು. ವಿದ್ಯಾರ್ಥಿ ಜೀವನವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಮುಂದಿನ ಒಂದು ಯಶಸ್ವಿ, ಒಂದು ಉತ್ತಮ ಪ್ರಜೆ ಆಗೋದ್ರಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ. ಮುಂದಿನ ಒಂದಿಷ್ಟು ದಿನಗಳಾದ್ಮೇಲೆ ಅಯ್ಯೋ ನಾನು ಹೀಗಿರ್ಬೇಕಿತ್ತಂದ್ರೆ ಆ ಸಮಯ ನಿಮ್ಮನ್ನ ಮತ್ತೆ ಹುಡ್ಕೊಂಡ್ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದನ್ನೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು ನೀವೇನ್ ಆಗ್ತಿರೋ ಅದು ನಿಮಗೆ ಬಿಟ್ಟಿರೋದು. ಒಂದು ಹೇಳ್ತಾರಲ್ಲ, ಒಂದು ಚಾಕುವನ್ನು ಇಟ್ಕೊಂಡ್ರೆ ಅದು ಕೆಟ್ಟ ಕೆಲ್ಸಕ್ಕೆ ಉಪಯೋಗಿಸಕ್ಕಾಗತ್ತೆ, ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸಕ್ಕಾಗತ್ತೆ. ಹಾಗೆ ನಿಮ್ಮ ಮನಸ್ಸನ್ನ ನೀವು ಟ್ರೈನ್ ಮಾಡಿದ್ರೆ ಎಂಥ ಅದ್ಭುತ ಕೆಲಸಗಳು ಕೂಡ ನಿಮ್ಮಿಂದ ಸಾಧ್ಯ. ಕಠಿಣ ಅನ್ನೋದು ಯಾವುದೇ ಇಲ್ಲ. ಕಠಿಣ ಅನ್ಸಿದ್ರು ಅಭ್ಯಾಸದಿಂದ ಪುನಃ 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 ಅಭ್ಯಾಸ ಮಾಡ್ಕೊಂಡು ಮಾಡಿದ್ರೆ ಯಾವುದು ಕಷ್ಟ ಅಲ್ಲ, ಅದು ನಿಮ್ಮ ಹತ್ರ ಸಾಧ್ಯ ಕೂಡ. ನಿಮ್ಮ ಸಮಯ ಇನ್ನೆಲ್ಲೋ ವ್ಯರ್ಥ ಆದ್ರೆ ಯಾರು ಏನು ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳಕ್ ಆಗೋದಿಲ್ಲ, ಪೇರೆಂಟ್ಸ್ಗೂ ಆಗೋದಿಲ್ಲ, ಹಾಗೆ ಟೀಚರ್ಗೂ ಆಗೋದಿಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ಯೋಚನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಪೋಷಕರಿಗೊಂದು ಪತ್ರ ಬರೆಯೋದ್ರಲ್ಲಿದ್ದೀನಿ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸೊ ಈ ವಿಡಿಯೋವನ್ನ ಆದಷ್ಟು ನಿಮ್ಮ ಯಾರು ಎಕ್ಸಾಮ್ ಬರೆಯೋ ಮಕ್ಕಳು, ಚಿಕ್ಕ ಮಕ್ಕಳು ಯಾರು ಬೇಕಾದ್ರೂ ಇದನ್ನ ಕೇಳಿಸ್ಕೋಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.